ನಿರಂತರವಾಗಿ ಮಳೆ ಸುರಿತಾ ಇದೆ, ಜೀವ ನದಿಗಳು ಉಕ್ಕಿ ಹರಿತಾ ಇದೆ. ಇದರಿಂದಾಗಿ ಡ್ಯಾಮ್ಗಳು ಭರ್ತಿಯಾಗಿ ಓವರ್ಫ್ಲೋ ಆಗ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಮರವೂರು ಡ್ಯಾಮ್ನಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಡ್ಯಾಮ್ ಭರ್ತಿಯಾಗಿ ನೀರು ಓವರ್ಫ್ಲೋ ಆಗ್ತಾ ಇರುವಂಥದ್ದು. ಅಂದರೆ ಇದು ಫಲ್ಗುಣಿಗೆ ಅಡ್ಡದಾಗಿ ಕಟ್ಟಿರುವಂತಹ ಏನು ಮರವೂರು ಡ್ಯಾಮ್. ಈ ಡ್ಯಾಮ್ ಭರ್ತಿಯಾಗಿ, ಡ್ಯಾಮ್ನಲ್ಲಿ ನೀರು ಭರ್ತಿಯಾಗಿ ಓವರ್ಫ್ಲೋ ಆಗ್ತಾ ಇರುವಂಥದ್ದು. ಆ ಮೇಲ್ಭಾಗದಲ್ಲಿ ನೀರು ರಭಸವಾಗಿ ಹರಿದು ಬರ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ನೀರಿನ ಮಟ್ಟ ಕೂಡ ಬಹಳಷ್ಟು ಏರಿಕೆ ಆಗ್ತಿದೆ. ಅಂದರೆ ಕರಾವಳಿಯಲ್ಲಿ ಮಳೆ ಬರ್ತಾ ಇದೆ, ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ. ಹೀಗಾಗಿ ನದಿ ಉಕ್ಕಿ ಹರಿದು ಈ ರೀತಿಯಾಗಿ ಡ್ಯಾಮ್ಗಳು ಭರ್ತಿಯಾಗಿ ಓವರ್ಫ್ಲೋ ಆಗ್ತಾ ಇರುವಂಥದ್ದು. ಫಲ್ಗುಣಿ ನದಿ ಏನಿದೆ ಇದು ಮೈದುಂಬಿ ಹರಿತಾ ಇರುವಂಥದ್ದು. ಡ್ಯಾಮ್ನಲ್ಲಿ ದೃಶ್ಯ ಗಮನಿಸ್ಬೋದು. ಅಂದರೆ ಡ್ಯಾಮ್ನ ಮೇಲ್ಭಾಗದಿಂದಲೂ ಕೂಡ ಸಾಕಷ್ಟು ನೀರು ಬರ್ತಾ ಇರುವಂಥದ್ದು. ಜೊತೆಗೆ ಡ್ಯಾಮ್ನ ಕೆಲವೊಂದು ಭಾಗಗಳಲ್ಲಿ ಮರದ ತುಂಡುಗಳು ಸಿಕ್ಕಿ ಹಾಕಿಕೊಂಡಿರುವಂಥದ್ದು, ಕೆಲವೊಂದು ವಸ್ತುಗಳು ಕೂಡ ಸಿಕ್ಕಿ ಹಾಕಿರುವಂಥದ್ದು, ಪ್ಲಾಸ್ಟಿಕ್ಗಳು ಕೂಡ ಇರುವಂಥದ್ದು. ಹಾಗಾಗಿ ಕೆಳಭಾಗದಲ್ಲಿ ಇರುವಂತಹ ಕಿಂಡಿಗಳಲ್ಲಿ ಏನು ನೀರು ಸರಾಗವಾಗಿ ಹರಿದು ಹೋಗುವುದಕ್ಕೆ ಸಾಧ್ಯವಾಗದೆ ಮೇಲ್ಭಾಗದಲ್ಲಿ ಓವರ್ಫ್ಲೋ ಆಗ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಇದೇ ಏನು ಮೇಲ್ಭಾಗದಲ್ಲಿ ಸಾಕಷ್ಟು ನೀರು ರಭಸವಾಗಿ ಹರಿದು ಹೋಗ್ತಾ ಇರುವಂಥದ್ದು. ಜೊತೆಗೆ ಈ ಡ್ಯಾಮ್ ಭರ್ತಿಯಾಗಿ ಇರುವ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಒಂದಷ್ಟು ಮುಳುಗಡೆ ಕೂಡ ಆಗಿರುವಂಥದ್ದು. ಅಂದರೆ ಅದ್ಯಪಾಡಿ ಏನೋ ಗ್ರಾಮ ಏನಿದೆ ಆ ಗ್ರಾಮದ 30 ಮನೆಗಳು ಕೂಡ ಇದೇ ಕಾರಣವಾಗಿ ಜಲಾವೃತಗೊಂಡಿರುವಂಥದ್ದು. ಅಂದರೆ ಈ ಒಂದು ಡ್ಯಾಮ್ ಏನಿದೆ ಇದಕ್ಕೆ ಗೇಟಿನ ವ್ಯವಸ್ಥೆ ಇಲ್ಲ. ಕೆಳಭಾಗದಲ್ಲಿ ಕಿಂಡಿಗಳಿದೆ, ಕಿಂಡಿಗಳ ಮೂಲಕವಾಗಿ ಹೋಗಬೇಕು. ಅದು ಏನು ನೀರು ಸರಾಗವಾಗಿ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಅದ್ಯಪಾಡಿಯಲ್ಲಿ ಸುಮಾರು 30 ಮನೆಗಳು ಜಲಾವೃತಗೊಂಡಿರುವಂಥದ್ದು, ನೀರಿನಿಂದ ಜಲಾವೃತಗೊಂಡಿರುವಂಥದ್ದು. ಅವರೆಲ್ಲರೂ ಹೇಳ್ತಾ ಇರುವಂಥದ್ದು ಈ ಒಂದು ಡ್ಯಾಮ್ ಏನಿದೆ ಇದು ಅವೈಜ್ಞಾನಿಕವಾಗಿದೆ, ನೀರು ಸರಾಗವಾಗಿ ಹೋಗುವುದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹೀಗಾಗಿ ಆ ಭಾಗದಲ್ಲಿ ಮುಳುಗಡೆ ಆಗ್ತಾ ಇದೆ ಅಂತ ಆ ಭಾಗದ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ಗಮನಿಸ್ಬೋದು, ಕೆಳಗಡೆ ಏನೋ ನೀರು ಸರಾಗವಾಗಿ ಹೋಗುವುದಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಮೇಲ್ಭಾಗದಿಂದ ನೀರು ಹೋಗ್ತಾ ಇದೆ. ಗೇಟಿನ ವ್ಯವಸ್ಥೆ ಕೂಡ ಈ ಒಂದು ಡ್ಯಾಮ್ಗೆ ಇಲ್ಲ. ಹೀಗಾಗಿ ಮೇಲ್ಭಾಗದಲ್ಲಿ ಓವರ್ಫ್ಲೋ ಆಗಿ ನೀರು ಹೋಗ್ತಾ ಇರುವಂಥದ್ದು. ಕೆಲವೊಂದು ಕಡೆ ಏನು ಮರ ತುಂಡುಗಳಾಗಿರುವುದು, ಇತರ ವಸ್ತುಗಳಾಗಿರುವುದು, ಪ್ಲಾಸ್ಟಿಕ್ಗಳಾಗಿರೋದು ಸಿಕ್ಕಿ ಹಾಕಿಕೊಂಡು ಕೆಲವೊಂದು ಕಡೆ ನೀರು ಹೋಗುವುದಕ್ಕೂ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮೇಲ್ಭಾಗದಲ್ಲೇ ನೀರು ಹರಿದು ಹೋಗ್ತಾ ಇರುವಂಥದ್ದು. ಜೊತೆಗೆ ಮೇಲ್ಭಾಗದಲ್ಲಿ ಆ ಭಾಗಕ್ಕೆ ಸಂಪರ್ಕ ಇತ್ತು. ಈ ಮೇಲ್ಭಾಗದ ಕಾಲುದಾರಿ ಮೂಲಕವಾಗಿ ಆ ಭಾಗಕ್ಕೆ ಜನ ತೆರಳುತ್ತಾ ಇದ್ದು ಅದು ಕೂಡ ಸಂಪರ್ಕ ಕಟ್ಟಾಗಿರುವಂಥದ್ದು. ಯಾರು ಕೂಡ ಈಗ ಈ ನೀರು ಇರುವ ಕಾರಣವಾಗಿ ಆ ಭಾಗಕ್ಕೆ ಈ ಕಾಲುದಾರಿಯಲ್ಲಿ ಹೋಗ್ತಾ ಇಲ್ಲ. ಆ ದೃಶ್ಯದಲ್ಲಿ ಗಮನಿಸ್ಬೋದು, ಬಹಳಷ್ಟು ವೇಗವಾಗಿ ನೀರು ಹರಿದು ಬರ್ತಾ ಇದೆ. ನೀರಿನೊಂದಿಗೆ ಮರದ ತುಂಡುಗಳಂಥ ವಸ್ತುಗಳು ಕೂಡ ತೇಲಿ ಬರ್ತಾ ಇದೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಒಂದು ಬೃಹತ್ ಗಾತ್ರದ ಮರದ ತುಂಡುಗಳು ಕೂಡ ಈ ಭಾಗಕ್ಕೆ ಬರ್ತಾ ಇದೆ. ಮರದ ತುಂಡು ಬಂದಂಥ ಸಂದರ್ಭದಲ್ಲಿ ಏನು ಕೆಳಭಾಗದಲ್ಲಿ ಇರುವಂಥ ಅಂದರೆ ಬೆಟ್ಟಿನಲ್ಲಿ ಇರುವಂಥ ಕಿಂಡಿಗಳು ಕೂಡ ಬ್ಲಾಕ್ ಆಗುತ್ತೆ. ಇದೇ ರೀತಿಯಾದಂಥ ಸಮಸ್ಯೆಗಳು ಆಗ್ತಿರುವಂಥದ್ದು. ಅಂದರೆ ಡ್ಯಾಮ್ ಭರ್ತಿಯಾಗಿ ಆ ಭಾಗದಲ್ಲಿ ಒಂದಷ್ಟು ಮುಳುಗಡೆ ಕೂಡ ಆಗ್ತಿರುವಂಥದ್ದು. ಒಟ್ಟಿನಲ್ಲಿ ಕರಾವಳಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ, ಜೀವ ನದಿಗಳು ಕೂಡ ಉಕ್ಕಿ ಹರಿತಾ ಇದೆ, ಇಲ್ಲಿನ ಡ್ಯಾಮ್ಗಳು ಕೂಡ ಭರ್ತಿಯಾಗಿ ಓವರ್ಫ್ಲೋ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿನ ಅಂದರೆ ನದಿ ತೀರದ ನಿವಾಸಿಗಳಿಗೆ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ನದಿಯ ನೀರಿನ ಮಟ್ಟ ಏರಿಕೆಯಾದಂಥ ಸಂದರ್ಭದಲ್ಲಿ ನೀವು ಸುರಕ್ಷಿತವಾದ ಸ್ಥಳಕ್ಕೆ ತೆರಳಬೇಕು ಅನ್ನೋದು ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪಕ್ಕೂಚ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಒಂದು ಓಟ ಒಂದಕ್ಕೆ ಬರ್ತೇನಾ ಬರ್ತೇನಾ ಅದು
పడుతుంది కాలానా bukan ah ಹಾಯ್ ಒಂದು ಓಟ ಒಂದಕ್ಕೆ ಬರ್ತೇನಾ ಬರ್ತೇನೆ ಅದು ಆಯ್ತು बोलो काला पड़ता है काला ना